ಹೆಸರು ಮಲ್ಲಿಕಾರ್ಜುನ್. ನನ್ನ ಜೀವನದಲ್ಲಿ ಹಲವಾರು ಜನ ಬಂದರು ಹೋದರು. ಯಾರಾದರೂ ಬೈದ್ರೆ, ನಕ್ರೆ, ತಪ್ಪು ಹಿಡಿದ್ರೆ ನನಗೆ ದೊಡ್ಡ ವಿಷಯ ಆಗಿರಲಿಲ್ಲ. ಸರಿ ಬಿಡಿ ಅಂತ ಮನಸ್ಸಲ್ಲಿ ಹೇಳಿಕೊಂಡು ಮುಂದೆ ಹೋಗುತ್ತಿದ್ದೆ. ಆದರೆ ಒಂದು ವ್ಯಕ್ತಿ ಮಾತ್ರ ಬೇರೆ. ಅವನೇ ರಂಜಿತ. ರಂಜಿತ ನನ್ನ ಗೆಳೆಯ ಮಾತ್ರ ಅಲ್ಲ, ನನ್ನ ಮನಸ್ಸಿಗೆ ಹತ್ತಿರವಾದವನು. ಅವನು ನಗಿದ್ರೆ ನನಗೆ ಖುಷಿ. ಅವನು ಮಾತನಾಡಿದ್ರೆ ದಿನವೇ ಚೆನ್ನಾಗಿರುತ್ತಿತ್ತು. ಒಂದು ದಿನ ಸಣ್ಣ ವಿಷಯಕ್ಕೆ ಅವನು ನನ್ನ ಮೇಲೆ ಕೋಪಗೊಂಡು ಕಠಿಣವಾಗಿ ಮಾತಾಡಿದ. ನೀನು ಯಾವಾಗಲೂ ಹೀಗೇನೆ ಅನ್ನೋ ಅವನ ಮಾತು ಹೃದಯಕ್ಕೆ ಬಿದ್ದ ಚೂರಿಯಂತಿತ್ತು. ಬೇರೆಯವರ ಗೆಳೆಯ ಮಾತ್ರ ಅಲ್ಲ, ನನ್ನ ಮನಸ್ಸಿಗೆ ಹತ್ತಿರವಾದವನು. ಅವನು ನಗಿದ್ರೆ ನನಗೆ ಖುಷಿ. ಅವನು ಮರು ಹೇಳಿದ್ರೆ ನಾನು ನಗುತ್ತೇ ಹೋಗುತ್ತಿದ್ದೆ. ಆದರೆ ರಂಜಿತ ಹೇಳಿದಾಗ ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಾನು ನನ್ನನ್ನೇ ಕೇಳಿಕೊಂಡೆ, ನನಗೆ ಏಕೆ ಇಷ್ಟು ನೋವಾಗುತ್ತಿದೆ? ಆಗ ಗೊತ್ತಾಯಿತು, ನಾವು ಇಷ್ಟಪಡುವವರ ಮಾತುಗಳು ನೇರವಾಗಿ ಹೃದಯಕ್ಕೆ ಹೋಗುತ್ತವೆ. ಅವರು ಬೈದರೆ ಅದು ಶಬ್ದ ಅಲ್ಲ, ಅದು ನಮ್ಮ ಬೆಲೆ ಕಡಿಮೆಯಾದಂತೆ ಅನಿಸುತ್ತದೆ. ಮರುದಿನ ರಂಜಿತ ನನ್ನ ಬಳಿ ಬಂದು ಹೇಳಿದ, ಮಲ್ಲಿಕಾರ್ಜುನ್, ನಾನು ಕೋಪದಲ್ಲಿ ಮಾತಾಡಿದೆ, ನಿನ್ನ ಮೇಲೆ ನನಗೆ ಗೌರವ ಇದೆ. ಆ ಒಂದು ವಾಕ್ಯ ನಿನ್ನೆ ರಾತ್ರಿಯ ಎಲ್ಲಾ ನೋವನ್ನು ಕರಗಿಸಿತು. ಆ ದಿನ ನಾನು ಕಲಿತ ಪಾಠ ಏನು ಗೊತ್ತಾ? ನಾವು ಪ್ರೀತಿಸುವವರ ಮಾತುಗಳಲ್ಲಿ ಶಕ್ತಿಯಿದೆ. ಅವರ ಕೋಪವು ನಮ್ಮ ಮೇಲೆ ಇರುವ ಕಾಳಜಿಯೇ ಆಗಿರಬಹುದು. ಆದರೆ ಮನಸ್ಸಿನ ಮಾತು ಹೇಳಿಕೊಳ್ಳಬೇಕು, ಮೌನವಾಗಬಾರದು.